ಮನುಷ್ಯ ಸತ್ತ ನಂತರ ಶವ ಸಂಸ್ಕಾರದ ವೇಳೆ ನೀರಿನ ಮಡಕೆಯನ್ನ ಒಡೆಯೋಕೆ ಕಾರಣ ಏನು? ಶವ ಸಂಸ್ಕಾರದ ವೇಳೆ ಮಣ್ಣಿನ ಮಡಕೆಯನ್ನ ಹೊಡೆಯಲೇಬೇಕಾ? ಮಡಕೆಯಲ್ಲಿ ನೀರು ತುಂಬಿಸೋದು ಯಾಕೆ? ಇದರ ಬಗ್ಗೆ ನಮ್ಮ ಹಿಂದೂ ಧರ್ಮದಲ್ಲಿ ಇರೋ ಉಲ್ಲೇಖವೇನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಇಡೀ ಪ್ರಪಂಚದಲ್ಲಿ ನಮ್ಮ ಹಿಂದೂ ಧರ್ಮ ವಿಶಿಷ್ಟವಾದ ಹಾಗೂ ವಿಭಿನ್ನವಾದ ಅನೇಕ ಸಂಪ್ರದಾಯಗಳನ್ನು ಹೊಂದಿದೆ. ಅದರಲ್ಲಿ ಶವ ಸಂಸ್ಕಾರದ ವೇಳೆ ಮಣ್ಣಿನ ಮಡಕೆಯನ್ನು ಒಡೆಯುವುದು ಕೂಡ ಒಂದು. ಶವ ಸಂಸ್ಕಾರವನ್ನ ಮಾಡುವಾಗ ಹಿಂದೂ ಧರ್ಮದಲ್ಲಿ ಅನೇಕ ಸಂಸ್ಕಾರ ಕಾರ್ಯವಿಧಾನಗಳನ್ನು ನಡೆಸಲಾಗುತ್ತೆ. ಅವುಗಳಲ್ಲಿ ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ಒಡೆಯುವುದು ಕೂಡ ಒಂದು. ಅಂತ್ಯ ಸಂಸ್ಕಾರದ ಸಮಯದಲ್ಲಿ ನೀರು ತುಂಬಿದ ಮಡಕೆಯನ್ನು ಹೊಡೆಯುವುದರ ಹಿಂದೆ ಹಿಂದೂ ಧರ್ಮದ ಆಚರಣೆ ಪ್ರಮುಖ ಕಾರಣ. ಹಿಂದೂ ಧರ್ಮದ ಆಚರಣೆಯ ಪ್ರಕಾರ ಶವ ಸಂಸ್ಕಾರ ಸಮಾರಂಭದಲ್ಲಿ ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ಹೆಗಲ ಮೇಲೆ ಒಯ್ಯೋದು ಅನೇಕ ಹಿಂದೂಗಳ ಸಮುದಾಯಗಳಿಗೆ ಅತ್ಯಗತ್ಯವಾಗಿದೆ ಮತ್ತು ಇದು ಬಹಳ ಆಳವಾದ ಅರ್ಥವನ್ನು ಕೂಡ ಹೊಂದಿದೆ. ಇದು ಅಂತ್ಯವನ್ನು ಕಂಡ ಮನುಷ್ಯನ ದೇಹ ಮತ್ತು ಆತ್ಮದ ನಮ್ಮ ಕಲ್ಪನೆಯ ಜೊತೆಗೆ ಸಂಪರ್ಕವನ್ನ ಹೊಂದಿದೆ. ಚಿತೆಗೆ ಬೆಂಕಿ ಇಡುವ ಜವಾಬ್ದಾರಿಯನ್ನು ಹೊತ್ತಿರುವ ವ್ಯಕ್ತಿಯು ತನ್ನ ಹೆಗಲ ಮೇಲೆ ನೀರಿನ ಮಡಕೆಯೊಂದಿಗೆ ಸತ್ತ ವ್ಯಕ್ತಿಯ ಚಿತೆಯ ಸುತ್ತಲೂ ನಡೆಯುತ್ತಾನೆ. ಆ ಚಿತೆಯ ಸುತ್ತ ಒಂದೊಂದು ಸುತ್ತು ಬಂದಾಗಲೂ ನೀರಿನ ಮಡಕೆಯ ಮೇಲೆ ಒಂದೊಂದು ರಂಧ್ರವನ್ನ ಮಾಡ್ತಾರೆ. ಒಟ್ಟು 3 ರಂಧ್ರಗಳನ್ನು ಮಾಡ್ತಾರೆ. ಇದರಿಂದ ನೀರು ಹರಿಯುತ್ತೆ ಮತ್ತು ಅಂತ್ಯಕ್ರಿಯೆಯ ಚಿತೆಯ ಸುತ್ತಲೂ ನೀರು ಬೀಳುತ್ತೆ. ಅಂತಿಮವಾಗಿ ಮಡಕೆಯನ್ನ ಹೊತ್ತ ವ್ಯಕ್ತಿಯು ನೀರು ತುಂಬಿದ ಮಣ್ಣಿನ ಮಡಕೆಯನ್ನ ತನ್ನ ಹಿಂದೆ ಬೀಳಿಸಿ ಒಡೆಯುವಂತೆ ಮಾಡುತ್ತಾನೆ. ಹಿಂದೂ ಧರ್ಮದಲ್ಲಿ ಮಣ್ಣಿನ ಮಡಕೆಯನ್ನ ಒಡೆಯುವುದರ ಹಿಂದೆ ಪ್ರತ್ಯೇಕ ಅರ್ಥವಿದೆ. ಅವುಗಳ ಜೊತೆಗೆ ನಮ್ಮ ಪೂರ್ವಜರು ಮುಂದುವರಿಸಿಕೊಂಡು ಬಂದಿರೋ ಪದ್ಧತಿಯೂ ಕೂಡ ಇದೆ. ಸತ್ತ ವ್ಯಕ್ತಿಯ ದೇಹದಿಂದ ಆತ್ಮ ಮುಕ್ತಿ. ಸತ್ತ ವ್ಯಕ್ತಿಯ ಆತ್ಮವು ದೇಹವನ್ನ ತೊರೆಯುವ ಸಮಯ ಎಂದು ಹೇಳಲು ಮಡಕೆಯನ್ನು ಹೊಡೆಯುವ ಕಾರ್ಯವನ್ನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಆತ್ಮ ತನ್ನ ದೇಹದೊಂದಿಗಿನ ಸಂಬಂಧವನ್ನ ತೊರೆಯುತ್ತದೆ ಎಂದು ಹೇಳಲಾಗುತ್ತೆ. ಆದರೆ ಇದರ ನಿಜವಾದ ಅರ್ಥ ಏನಂದ್ರೆ, ಮಡಕೆಯಂತೆ ದೇಹವು ಸಹ ಮಣ್ಣಿನಿಂದ ಬಂದದ್ದು. ಒಡೆದ ಮಡಕೆಯಂತೆ ದೇಹವು ಒಂದು ದಿನ ನಾಶವಾಗುತ್ತೆ. ಮಡಕೆ ಅಂತಿಮವಾಗಿ ನೆಲದಲ್ಲಿ ಬಿದ್ದು ಹೊಡೆದು ಹೋಗಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವಂತೆ ಒಬ್ಬ ವ್ಯಕ್ತಿ ಇಂದೆಲ್ಲ ನಾಳೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾನೆ ಎಂಬುದನ್ನ ಈ ಮಡಕೆ ಒಡೆಯುವ ಕಾರ್ಯದಲ್ಲಿ ಸೂಚಿಸಲಾಗುತ್ತೆ. ಅವನಿಗೂ ಕೂಡ ಅಂತಿಮ ಕ್ಷಣಗಳು ಇದ್ದೇ ಇರುತ್ತದೆ ಎಂಬುದನ್ನ ಇದು ಅರ್ಥೈಸುತ್ತದೆ. ಮಣ್ಣಿನ ಮಡಕೆಯನ್ನ ಹೆಗಲ ಮೇಲೆ ಇಟ್ಟುಕೊಂಡು ಶವ ಸಂಸ್ಕಾರದ ಚಿತೆಯ ಸುತ್ತಲೂ ಹೋಗುವಾಗ ಮಡಕೆಯಿಂದ ಬೀಳುವ ನೀರು ಸಮಯ ಹೇಗೆ ಸರಿದು ಹೋಗುತ್ತದೆ ಎಂಬುದರ ಸಂಕೇತವಾಗಿದೆ. ಅಲ್ಲದೆ ಚಿತೆಯ ಸುತ್ತಲೂ ನೀರು ಬೀಳುವುದರಿಂದ ಚಿತೆಯು ಬೆಂಕಿಯು ಬೇರೆಯೆಡೆಗೆ ಹಬ್ಬುವುದನ್ನ ತಡೆಯುವ ಉದ್ದೇಶವೂ ಇದರಲ್ಲಿದೆ. ಆ ಕಾಲದಲ್ಲಿ ಶವವನ್ನ ಕಾಡಿನಲ್ಲಿ, ಅಡವಿಗಳಲ್ಲಿ, ಗಿಡ ಮರಗಳು ತುಂಬಿದ ಸ್ಮಶಾನದಲ್ಲಿ ಸುಡಲಾಗ್ತಿತ್ತು. ಆಗ ಅಕಸ್ಮಾತ್ತಾಗಿ ಬೆಂಕಿ ಎಲ್ಲಿ ಗಿಡ ಮರಗಳಿಗೆ ಹರಡಿಬಿಡುತ್ತೋ ಅನ್ನೋ ಮುಂದಾಲೋಚನೆಯನ್ನ ಮಾಡಿ ಚಿತೆಯ ಸುತ್ತ ಮಡಕೆಯಲ್ಲಿ ನೀರು ಹಾಕಲಾಗ್ತಿತ್ತು ಅಂತ ಕೂಡ ಹೇಳಲಾಗುತ್ತೆ. ನಮ್ಮ ಪುರಾಣದಲ್ಲಿ ಇದರ ಬಗ್ಗೆ ಇನ್ನೂ ಅರ್ಥಪೂರ್ಣವಾದ ವಿಷಯನ ಹೇಳಲಾಗಿದೆ. ಅದೇನೆಂದ್ರೆ, ಕೊನೆಯ ಹಂತದಲ್ಲಿ ಮಡಕೆಯು ಹೊಡೆದು ನೀರು ಹೊರಕ್ಕೆ ಹೋಗುವಂತೆ ದೇಹವು ತನ್ನ ಮನೆಯಲ್ಲ ಎಂಬುದು ಆತ್ಮಕ್ಕೆ ಖಚಿತವಾಗಿ ತಿಳಿಸಲಾಗುತ್ತೆ. ಆತ್ಮವು ಕೂಡ ಮಡಕೆಯಲ್ಲಿದ್ದ ನೀರಿನಂತೆ ಒಂದಲ್ಲ ಒಂದು ದಿನ ಮನುಷ್ಯನ ದೇಹವನ್ನು ಬಿಟ್ಟು ಹೋಗಲೇಬೇಕು ಎಂಬುದನ್ನ ಇದು ಸೂಚಿಸುತ್ತದೆ. ಹಾಗೆ ಮಡಕೆಯು ಭೂಮಿಯ ಮೇಲಿನ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಅನುಭವಿಸಿದ ಅವನ ಸಂಬಂಧಗಳು ಮತ್ತು ಹಣದಂತಹ ಎಲ್ಲ ವಸ್ತುಗಳನ್ನು ಕೂಡ ಸೂಚಿಸುತ್ತೆ. ಆತ್ಮದ ಅಂತಿಮ ಪ್ರಯಾಣ. ಬಲದಿಂದ ಮಡಕೆಯನ್ನ ಒಡೆದಾಗ ಆತ್ಮವು ನೀರಿನ ಜೊತೆ ಎಲ್ಲ ದಿಕ್ಕುಗಳಿಗೂ ಚಿಮ್ಮಿ ಭೂಮಿ ಸ್ಪರ್ಶ ಮಾಡುತ್ತದೆ. ನಂತರ ತನ್ನ ದಾರಿಯನ್ನ ಯಾವ ದಿಕ್ಕಲ್ಲಾದರೂ ನೋಡಿಕೊಳ್ಳಲಿ ಎಂಬುದರ ಅರ್ಥವು ಇದರಲ್ಲಿದೆ. ನಮ್ಮ ಪುರಾಣಗಳಲ್ಲಿ ನಾವಿನ್ನೂ ತಿಳಿಯಬೇಕಾದ ಇನ್ನೂ ಹಲವಾರು ವಿಷಯಗಳಿದೆ. ಅದನ್ನ
ಮುಂದೆ ಬರುವ ವಿಡಿಯೋದಲ್ಲಿ ತಿಳಿಸಿಕೊಡೋ ಪ್ರಯತ್ನ ಮಾಡ್ತೇನೆ. ನೋಡಿದ್ರಲ್ಲ, ಮನುಷ್ಯ ಸತ್ತ ನಂತರ ನೀರು ಮಡಕೆಯನ್ನು ಹೇಗೆ ಹೊಡೆಯುತ್ತಾರೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ನಮ್ಮಿಂದ ಏನಾದರೂ ತಪ್ಪಾಗಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಧನ್ಯವಾದ.